ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಸ್ಫೋಟವಾದಂತಹ i20 ಕಾರಿನ ಮೂಲಕ ಮಾಲೀಕನ ಬಂಧನ ಆಗಿದೆ. ಹರಿಯಾಣದಲ್ಲಿ ಮೊಹಮ್ಮದ್ ಸಲ್ಮಾನ್ ಏತನನ್ನ ಅರೆಸ್ಟ್ ಮಾಡಲಾಗಿದೆ. ಗುರುಗ್ರಾಮದಲ್ಲಿ ಸಲ್ಮಾನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನ ಸಲ್ಮಾನ್ ಬಿಚ್ಚಿಟ್ಟಿದ್ದಾನೆ. ಸ್ಫೋಟವಾದ i20 ಕಾರಿನ ಮೂಲಕ ಮಾಲೀಕನ ಬಂಧನ ಆಗಿದೆ. ಹರಿಯಾಣದಲ್ಲಿ ಈ ಮೊಹಮ್ಮದ್ ಸಲ್ಮಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಗುರುಗ್ರಾಮದಲ್ಲಿ ಈತನನ್ನ ಅರೆಸ್ಟ್ ಮಾಡಿರೋದು. ಈತ ಕಾರನ್ನ ತಂದು ಆ ಮಸೀದಿಯ ಪಾರ್ಕಿಂಗ್ ಲಾಟಲ್ಲಿ ನಿಲ್ಲಿಸಿದ್ದು. ಸುದಾದ ನಂತರ 3 ಗಂಟೆಗಳ ಕಾಲ ಅದೇ ಪಾರ್ಕಿಂಗ್ ಲಾಟ್ನಲ್ಲಿ ಕಾರ್ ಇದ್ದಿದ್ದು. 6:25 ಹೊತ್ತಿಗೆ CCTV ಫುಟೇಜ್ ಒಂದರಲ್ಲಿ ಆ ಕಾರ್ ಪಾಸ್ ಆಗೋದು ಕ್ಯಾಪ್ಚರ್ ಆಗಿದೆ. ಅದಾಗಿ ಒಂದು 20-25 ನಿಮಿಷದಲ್ಲಿ ಬ್ಲಾಸ್ಟ್ ಆಗಿದೆ. ಅಂದರೆ ಏನಾಗಿತ್ತು ಅಲ್ಲಿವರೆಗೆ? ಆತ ತಂದು ಕಾರು ನಿಲ್ಲಿಸಿದ ಮೇಲೆ ಏನಾದರೂ ಸ್ಫೋಟಕಗಳನ್ನು ಅಟ್ಯಾಚ್ ಮಾಡಲಾಯ್ತಾ, ಅಥವಾ ಆಲ್ರೆಡಿ ಆ ಕಾರ್ನಲ್ಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರೆ? ಈ ಥರ ಅನೇಕ ಪ್ರಶ್ನೆಗಳು ಈಗ NIA ಮುಂದೆ ಕೂಡ ಇದೆ. ಈಗ ಸ್ಥಳೀಯ ಪೊಲೀಸರು ಹಾಗೆ NST ಟೀಮ್ ಕೂಡ ಅಲ್ಲಿಗೆ ಆಲ್ರೆಡಿ ಈಗ ವಿಸಿಟ್ ಕೊಟ್ಟಿದೆ. ನೆನೆಯಿಂದ ಕೂಡ ಅವರು ಆಕ್ಟಿವ್ ಆಗಿದ್ದಾರೆ ಅಲ್ಲಿ. ಆದರೆ ಸ್ಫೋಟದ ಹಿಂದೆ ಯಾರಿದ್ದಾರೆ? ಇದುವರೆಗೆ ಯಾವುದೇ ಸಂಘಟನೆ ಇದು ನಾವು ಮಾಡಿದ್ದು ಅನ್ನೋ ರೀತಿಯಾಗಿ ಜವಾಬ್ದಾರಿಯನ್ನು ಹೊತ್ತಿಲ್ಲ. ಆದರೆ ಮುಂದೇನಾಗ್ಬೋದು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಏನಿದು, ಇದರ ಹಿನ್ನೆಲೆ ಏನು ಅಂತ ನಮ್ಮ ದೆಹಲಿಯ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ರು. ಮಹೇಶ್, ಇದೀಗ ಸ್ಫೋಟ ಆದಂಥ ಸ್ಥಳದಲ್ಲಿ ಇವತ್ತು ಏನೇನೆಲ್ಲ ಆಗ್ತಾ ಇದೆ, ಸದ್ಯ ಈ ಕ್ಷಣಕ್ಕೆ ಏನು ಅಪ್ಡೇಟ್ ಇದೆ ಅಂತ? ಅವಿನಾಶ್, ಖಂಡಿತ ತಡರಾತ್ರಿ ನಡೆದಂಥ ಸಂದರ್ಭದಲ್ಲಿ ಏನು ಸಾಕಷ್ಟು ಒಂದು NIA ಅಧಿಕಾರಿಗಳು ಮತ್ತು NSG ಅಧಿಕಾರಿಗಳು ಮತ್ತು FSL ತಂಡ ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿರುವಂಥದ್ದು. ಇಲ್ಲಿನ ಬಿಡಿಭಾಗಗಳು ಏನು i20 ಕಾರ್ ಏನು ಸ್ಫೋಟ ಆಯಿತು, ಇದನ್ನು ಆ ಬಿಡಿಭಾಗಗಳನ್ನ ವಶಕ್ಕೆ ಪಡೆದು ಅದನ್ನು ಪರಿಶೀಲನೆ ಕೂಡ ಕಳಿಸಿರುವಂಥದ್ದು, ಅಂದರೆ ಪ್ರಯೋಗಾಲಯಕ್ಕೆ ಕಳಿಸಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಸದ್ಯ ಈ ಒಂದು ಏನೊಂದು ಆ ಕಾರ್ ಸ್ಫೋಟ ಆಯಿತು, ಆ ಒಂದು ಸ್ಥಳದಿಂದ ಆ ಸ್ಥಳದಲ್ಲಿರುವಂಥ ದೃಶ್ಯ ನೋಡೋದಾದರೆ ಸುತ್ತು ಪರದೆ ಕಟ್ಟಿರುವಂಥದ್ದು. ಆ ಪರದೆ ಒಳಗಡೆ ಏನು ಒಂದು ಸ್ಫೋಟ ಆಗಿರುವಂಥ ಕಾರು ಮತ್ತು ಟ್ರಕ್ ಕೂಡ ಇರುವಂಥದ್ದು. ಅಲ್ಲಿ FSL ಅಧಿಕಾರಿಗಳು, NIA ಮತ್ತು NSG ಅಧಿಕಾರಿಗಳು ಕೂಡ ತೀವ್ರ ಒಂದು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಏನು ಬಳಸಿದ್ದಾರೆ ಅನ್ನೋದು, ಅಂದರೆ ಸ್ಫೋಟಕ್ಕೆ ಯಾವುದಾದ್ರೂ ಒಂದು ಬಾಂಬನ್ನು ಏನಾದರೂ ಬಳಸಿದರೆ ಅನ್ನೋದು ಕೂಡ ಈ ಒಂದು ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಸದ್ಯದ ಮಾಹಿತಿ ಪ್ರಕಾರ ಉಮರ್ ಏನು ಪ್ರಮುಖ ಶಂಕಿತ ಉಗ್ರ ಏನಿದ್ದಾನೆ, ಉಮರ್ ತನ್ನ ಸಹಚರದೊಂದಿಗೆ ಕಾರ್ನಲ್ಲಿ ಬಂದಂಥ ವೇಳೆ ಡಿನೋಟರ್ ಬಳಸಿ, ಅಂದರೆ ಡಿಟೋನೇಟರ್ ಇರಿಸಿ ಒಂದು ಕೃತ್ಯವನ್ನು ಬಳಸಿ ಏನು ಒಂದು ಕೃತ್ಯ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಅಮೋನಿಯಂ ನೈಟ್ರೇಟ್ ಇಂಧನ ತೈಲವನ್ನು ಕೂಡ ಬಳಸಿರೋದು ಈಗಾಗಲೇ ಅಧಿಕಾರಿಗಳು ದೃಢ ಪಡಿಸಿರುವಂಥದ್ದು. ಅಂದರೆ ಇಷ್ಟೆಲ್ಲ ಮಾಡಿ ಆತ್ಮಾಹುತಿ ದಾಳಿಯನ್ನು ಮಾಡಿಕೊಂಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದರ ಹಿನ್ನೆಲೆ ನೋಡೋದಾದರೆ ಸಾಕಷ್ಟು ರೀತಿಯಲ್ಲಿ, ಅಂದರೆ ಫರೀದಾಬಾದ್ನಲ್ಲಿ ಏನು ದಾಳಿ ಆಗ್ತದೆ, ಅಧಿಕಾರಿಗಳು ರೈಡ್ ಮಾಡಿದಂಥ ವೇಳೆ ಅಲ್ಲಿ ಒಂದು ಶಂಕಿತ ಉಗ್ರನ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಭೀತಿಗೊಂಡಂಥ ಈತ ಏಕಾಏಕಿ ಪ್ಲಾನ್ ಮಾಡಿ ಮಧ್ಯಾಹ್ನ ಸುಮಾರಿಗೆ ಬಂದು 3 ಗಂಟೆ ಸುಮಾರಿಗೆ ಇಲ್ಲಿಗೆ ಬರ್ತಾರೆ. ಮತ್ತೆ 3 ಗಂಟೆಗಳ ಕಾಲ ಇಲ್ಲಿದ್ದು 6:55 ಸುಮಾರಿಗೆ ಕೃತ್ಯವನ್ನು ಎಸೆರುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಅಲ್ಲಿಂದನೇ ಅಲರ್ಟ್ ಆದಂಥ ಅಧಿಕಾರಿಗಳು ಸಾಕಷ್ಟು ರೀತಿಯಲ್ಲಿ ಒಂದು ಶೋಧಾಕರಣೆ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಕಾರಿನ ಒಂದು ಜಾಡನ್ನು ಹಿಡಿದಂಥ ಏನು ಪೊಲೀಸರು ಈಗ ಅದು ಏನು ಒಂದು ಹರಿಯಾಣ ಮೂಲದ ಕಾರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಸಲ್ಮಾನ್ ಏನಿದ್ದಾನೆ ಮೂಲತಃ ಈತ ಒಂದು ಓನರ್, ಅವನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಅಲ್ಲಿಂದ ಏನು ಇದು ಕಾರಿನ ಜಾಡು ದೆಹಲಿಯಿಂದ ಫರೀದಾಬಾದ್, ಅಂದರೆ ಹರಿಯಾಣ ಮತ್ತು ಇಲ್ಲಿಂದ ಏನು ಜಮ್ಮು ಕಾಶ್ಮೀರದ ಪುಲ್ವಾಮಕ್ಕೂ ಕೂಡ ಒಂದು ನಂಟಿರುತ್ತೆ. ಅಲ್ಲಿ ಕೂಡ ಒಂದು ಓರ್ವನನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಸದ್ಯ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಸಾಗ್ತಾ ಇದೆ. ಎಲ್ಲ ಕೂಡ ಅಂದರೆ ಆ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಿ ಮತ್ತು 2 ರಸ್ತೆಗಳನ್ನ ಬಂದ್ ಮಾಡಿ ಏನು ಸಾರ್ವಜನಿಕರಿಗೆ ಇವತ್ತು ಪ್ರವೇಶ ಕೂಡ ನಿಷೇಧ ಮಾಡಿರುವಂಥದ್ದು. ಈ ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರುವಂಥದ್ದು. ಸಾಕಷ್ಟು ರೀತಿಯಲ್ಲಿ ಈತ ಏನು ಉಗ್ರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬ್ಲಾಸ್ಟ್ ಮಾಡೋದಕ್ಕೂ ಕೂಡ ಸಂಚು ರೂಪಿಸ್ತಾನೆ. ಆದರೆ ಅದು ಯಾವುದೇ ರೀತಿ ವರ್ಕೌಟ್ ಆಗೋದಿಲ್ಲ. ಯಾಕಂದರೆ ಏನು ಇತ್ತೀಚೆಗೆ ವೈದ್ಯರೇನೋ ಅರೆಸ್ಟ್ ಆಗಿದ್ರು, ವೈದ್ಯರು ಮತ್ತು ಇನ್ನಿಬ್ಬರು ಶಂಕಿತರೇನೋ ಅರೆಸ್ಟ್ ಆಗಿದ್ರು. ಈ ನೆಲೆ ಅದಕ್ಕೆ ಭೀತಿಗೊಂಡಂತ ಈತ ಏಕಾಏಕಿ ಇಲ್ಲಿಗೆ ಬಂದು i20ಯ ಮಾಲೀಕನ ಬಂಧನ ಆಗಿದೆ, ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಿದೆ ಅಂತ ಗೊತ್ತಾಗ್ತಿದೆ. ಇದ್ರ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ ಮಹೇಶ್? ಅವಿನಾಶ್, ಖಂಡಿತ ಈ ಕಾರು ಸ್ಫೋಟ ಆದಂಥ ಸಂದರ್ಭದಲ್ಲಿ ನೇರವಾಗಿ ಕಾರನ್ನು ಜಾಡು ಹಿಡಿದಂಥ ಪೊಲೀಸರು ಆ ಮಾಲೀಕರನ್ನು ಪತ್ತೆ ಮಾಡಿರುವಂಥದ್ದು. ಈಗ ಆತ ಗುರುಗ್ರಾಮಲ್ಲಿ ಬಂಧನ ಆಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮೊಹಮ್ಮದ್ ಸಲ್ಮಾನ್ ಮೂಲತಃ ಕಾರಿನ ಮಾಲೀಕ ಆಗಿರುವಂಥದ್ದು ಮೊಹಮ್ಮದ್ ಸಲ್ಮಾನ್. ಈತ ಸರಿಸುಮಾರು 3 ಕಾರು ಮಾರಾಟ ಮಾಡಿದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನೋ ದೆಹಲಿ ಮೂಲದ ದೇವೇಂದ್ರ ಆಗಿರ್ಬೋದು. ಇದಾದಂಥ ಬಳಿಕ
ಈಗ ಏನೋ ಒಂದು ಸ್ಫೋಟದಲ್ಲಿ ಶಂಕಿತ ಉಗ್ರ ಏನೋ ಒಂದು ಡೆತ್ ಆಗಿದ್ದಾನೆ, ಆತನಿಗೂ ಕೂಡ ಒಂದು ಕಾರು ಕೊಟ್ಟಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಈ ದಾಖಲೆಗಳೇನಿದ್ದಾವೆ ದಾಖಲೆಗಳು ಕೂಡ ಪರಿವರ್ತನೆ ಆಗಿಲ್ಲ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಈ ಹಿಂದೆ ಸೆಪ್ಟೆಂಬರ್ 20ರಂದು ಕೂಡ ಈ ಒಂದು ಹರಿಯಾಣದಲ್ಲಿ ಇದೇ ಕಾರಿಗೆ ದಂಡ ಕೂಡ ಹಾಕಿದ್ದಾರೆ ಅನ್ನೋದು, ಅಂದರೆ ಪಾರ್ಕಿಂಗ್ ವಿಚಾರದಲ್ಲಿ ಏನೋ ದಂಡ ಕೂಡ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯ ಇಷ್ಟೆಲ್ಲ ನೋಡೋದಾದರೆ ಈಗ ಮೂಲ ಮಾಲೀಕರನ್ನ ಪತ್ತೆ ಮಾಡಿರುವಂಥದ್ದು, ಮೂಲ ಮಾಲೀಕರು ಏನಾದರೂ ಇದರಲ್ಲಿ ಹಿಂದೆ ಇದ್ದಾರಾ ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ ಈಗ ಈ ಒಂದು ಡಾಕ್ಟರ್ ಉಮರ್ ಏನಿದ್ದಾನೆ ಈತನಿಗೂ ಸಲ್ಮಾನ್ಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದು ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. ಅವಿನಾಶ್, ಮಹೇಶ್, ಹಾಗೆ ಸಂಪರ್ಕದಲ್ಲಿ ಇನ್ನು 4 ಮಾರಾಟ ಆಗಿತ್ತು, 4 ವ್ಯಕ್ತಿಗಳಿಗೆ ಮಾರಾಟ ಆಗಿತ್ತು i20 ಕಾರ್ ಅಂತ ಗೊತ್ತಾಗ್ತಾ ಇದೆ. ಹರಿಯಾಣದ ಓಕ್ಲಾದ ವ್ಯಕ್ತಿಗೆ i20 ಕಾರು ಸೇಲ್ ಆಗಿತ್ತು. ಕಾರ್ನ ಮಾರಿದಂತ ಮೂಲ ಮಾಲೀಕ ಮೊಹಮ್ಮದ್ ಸಲ್ಮಾನ್ ಓಕ್ಲಾದ ದೇವೇಂದ್ರ ಎಂಬ ವ್ಯಕ್ತಿಗೆ ಕಾರನ್ನ ಮಾರಾಟ ಮಾಡಲಾಗಿತ್ತು. ಅದಾದ್ಮೇಲೆ ದೇವೇಂದ್ರ ಅಂಬಾಲಾದ ಮತ್ತೊಬ್ಬ ವ್ಯಕ್ತಿಗೆ ದೇವೇಂದ್ರ ಅದನ್ನು ಮಾರಾಟ ಮಾಡ್ತಾರೆ. ಲಾಸ್ಟ್ಗೂ ಮುನ್ನ ಡಾಕ್ಟರ್ ಉಮರ್ ಬಳಿ ಈ ಕಾರ್ ಇತ್ತು. ಅಂದರೆ ಇಲ್ಲಿ 4 ಹೆಸರುಗಳು ಕೇಳಿಬರುತ್ತೆ. ಒಂದು ನಂಬರ್ 1 ಮೊಹಮ್ಮದ್ ಸಲ್ಮಾನ್, ಮೂಲ ಮಾಲೀಕ, ಫಸ್ಟ್ ಆತನೇ ಕಾರನ್ನು ಖರೀದಿ ಮಾಡಿದ್ದು. ಅದಾದಮೇಲೆ ದೇವೇಂದ್ರನಿಗೆ ಮಾರಾಟ ಮಾಡಿರುವಂಥದ್ದಾಗಿದೆ. ದೇವೇಂದ್ರ ಅದಾದಮೇಲೆ ಮತ್ತೊಬ್ಬ ವ್ಯಕ್ತಿಗೆ ಅಲ್ಲಿ ಮಾರಾಟ ಮಾಡಿರೋದು, ಅಂಬಾಲದ ಒಬ್ಬ ವ್ಯಕ್ತಿಗೆ. ಸೊ ಅಲ್ಲಿಂದ ಈ ಬ್ಲಾಸ್ಟ್ಗೂ ಮುನ್ನ ಅಂಬಾಲದ ವ್ಯಕ್ತಿ ಡಾಕ್ಟರ್ ಉಮರ್ ಬಳಿ ಈ ಕಾರನ್ನು ಮಾರಾಟ ಮಾಡಿದಾರೋ ಅಥವಾ ಕೊಟ್ಟಿದ್ದಾರೋ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ ಆ್ಯಕ್ಚುಲಿ. ಸೊ ಇದು ಕಾರು, ಹೀಗಾಗಿ i20 ಕಾರ್ನ ಜಾಡು ಈಗ ಹಿಡಿದು ಹೋದಾಗ 4 ಮಂದಿ ಮಾಲೀಕರು ಅದರಲ್ಲಿ ಕಂಡು ಬರ್ತಿದ್ದಾರೆ. ಆದರೆ ಲೇಟೆಸ್ಟ್ ಅಂತಂದರೆ ಈ ಡಾಕ್ಟರ್ ಉಮರ್, ಸೊ ಈ ವ್ಯಕ್ತಿಯ ಹೆಸರು ಈಗ ಕೇಳಿ ಬರ್ತಾ ಇದೆ. ಸೊ ಮಹೇಶ್ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಮಹೇಶ್, ಇದೀಗ i20 ಕಾರು ಯಾವುದರಲ್ಲಿ ಬ್ಲಾಸ್ಟ್ ಆಗಿತ್ತು ಅದರ ಮಾಲೀಕತ್ವವನ್ನು ನೋಡಿದಾಗ ಸುಮಾರು ಒಬ್ಬರಿಂದ ಒಬ್ಬರಿಗೆ ಪಾಸ್ ಆಗಿದೆ, ಅದು ಸೇಲ್ ಆಗಿದೆ ಮತ್ತೆ. ಕೊನೆಯದಾಗಿ ಡಾಕ್ಟರ್ ಉಮರ್ ಹೆಸರು ಕೇಳಿಬರೋದು. ಆರಂಭದಲ್ಲಿ ಯಾರು ಇದರ ಮೂಲ ಮಾಲೀಕರು, ಹೇಗಿದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅಂತ? ಅವಿನಾಶ್, ಮೊದಲನೇದಾಗಿ ಕಾರು ಸ್ಫೋಟ ಆದಂಥ ಸಂದರ್ಭದಲ್ಲಿ ಮೂಲ ಮಾಲೀಕ ಪತ್ತೆ ಆಗೋದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಪೊಲೀಸರು ಸ್ಥಳದಲ್ಲಿ ಇರುವಂಥ ವ್ಯಕ್ತಿಗಳು ಮತ್ತು ಅದು ಏನೊಂದು ಕಾರಿನ ದಾಖಲೆಗಳು ನೋಡೋದಾದರೆ ಇಲ್ಲಿ ಮೂಲ ಮಾಲೀಕರು ಪತ್ತೆ ಆಗಲ್ಲ ಅಂತ ಹೇಳ್ಬೋದು. ಈ ನೆಲೆಯಲ್ಲಿ ಪೊಲೀಸರು ಅದನ್ನು ಜಾಡನ್ನು ಹಿಡಿದಂಥ ಸಂದರ್ಭದಲ್ಲಿ ಮೊಹಮ್ಮದ್ ಸಲ್ಮಾನ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈತ ಹರಿಯಾಣ ಗುರುಗ್ರಾಮ್ ಮೂಲದ ಅನ್ನೋದು ಗೊತ್ತಾಗ್ತಾ ಇದೆ. ಆತ ಮೊದಲನೇದಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕಾರನ್ನು ಸೇಲ್ ಮಾಡುವಂಥದ್ದು. ಅಂದರೆ ಆತ ಪ್ರಮುಖವಾಗಿ ಒಂದು ದೆಹಲಿಯ ಓಕ್ಲಾ ನಿವಾಸಿಯಾದಂಥ ದೇವೇಂದ್ರ ಎನ್ನುವರಿಗೆ ಮಾರಾಟ ಮಾಡ್ತಾನೆ. ಆತನು ಕೂಡ ದಾಖಲೆಗಳನ್ನ ತನ್ನ ಹೆಸರಿಗೆ ಮಾಡಿಸ್ಕೊಡೋದಿಲ್ಲ ಅಂತ ಹೇಳ್ಬೋದು. ಆತ ಮತ್ತೊಬ್ಬ ವ್ಯಕ್ತಿಗೆ ಮಾರಾಟ ಮಾಡ್ತಾನೆ. 1 ರಿಂದ ಸುಮಾರು 3 ರಿಂದ 4 ಜನರಿಗೆ ಈ ಕಾರು ಮಾರಾಟವಾಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂತಿಮವಾಗಿ ಈತ ಏನು ಈಗ ಉಗ್ರ ಏನಿದ್ದಾನೆ ಅವನಿಗೂ ಸೇರಿದಂಥ ಏನೋ ಒಂದು ಕಾರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆತನಿಗೂ ಮಾರಾಟ ಮಾಡಿದ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಡಾಕ್ಟರ್ ಉಮರ್ ಏನಿದ್ದಾರೆ ಅಂತಿಮವಾಗಿ ಆತನೇ ಪಡೆದಿದ್ದ. ಈಗ ಸಲ್ಮಾನ್ ವಿಚಾರಣೆ ಸಂದರ್ಭದಲ್ಲೂ ಕೂಡ ಯಾರ್ಯಾರಿಗೆ ಮಾರಾಟ ಮಾಡಿದ್ದೆ ಮತ್ತು ಯಾವ ಸಂದರ್ಭದಲ್ಲಿ ಮಾರಾಟ ಮಾಡಿದ್ದೆ ಮತ್ತು ದಾಖಲೆಗಳು ಕೂಡ ಯಾವ ರೀತಿ ನೀಡಿದೆ ಅನ್ನೋದು ಕೂಡ ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗ್ತಾ ಇದೆ. ಸದ್ಯ ಅಂತಿಮವಾಗಿ ಸಲ್ಮಾನ್ದಿಂದ ಆರಂಭ ಆದಂಥ ಈತ ಕಾರಿನ ಮಾಲೀಕ ಅಂಬುದು ಗೊತ್ತಾಗಿ ಈಗ 4ನೇ ಕೈಗೆ ಸೇರಿರುವಂಥದ್ದು. 4ನೇ ಈ ವ್ಯಕ್ತಿನೇ ಅಂದರೆ ಡಾಕ್ಟರ್ ಉಮರ್ ಏನಿದ್ದಾರೆ ಅವರೇ ಕೃತ್ಯಕ್ಕೆ ಬಳಸಿ ಈತ ನೇರವಾಗಿ ಇಲ್ಲಿಗೆ ಬಂದು ಏನೋ ಒಂದು ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಮಾಡಿರುವಂಥದ್ದು ಕೂಡ ನಡೆದಿರುವಂಥದ್ದು. ಒಟ್ಟಾರೆ ಏನು ಪೊಲೀಸರು ತೀವ್ರಗತಿಯಲ್ಲಿ ಕಾರನ್ನು ಜಾಡು ಹಿಡಿದು ಪರಿಶೀಲನೆ ಮಾಡ್ತಾ ಇದ್ದಾರೆ, ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಾರು ಸಂಬಂಧಿಸಿದಂತೆ 4ರನ್ನು ಅಂದರೆ ಈಗಾಗಲೇ ಏನು ಮೂಲ ಒಂದು ಮೊಹಮ್ಮದ್ ಸಲ್ಮಾನ್ ಆಗಿರ್ಬೋದು ಮತ್ತು ತಾರಿಕ್ ಎಂಬ ಹೆಸರು ಕೂಡ ಕೇಳಿಬರ್ತದೆ. ಯಾಕಂದರೆ ತಾರಿಕ್ ಕೂಡ ಒಂದು ಇದರಲ್ಲಿ ಭಾಗಿಯಾಗಿದ್ದಾನೆ ಅನ್ನೋ ಶಂಕೆ ಕೂಡ ಇರುವಂಥದ್ದು. ಯಾಕಂದರೆ ಇತ್ತೀಚೆಗೆ ಅರೆಸ್ಟ್ ಆದಂಥ ಏನು ಒಂದು ಶಂಕಿತರು ಅವನಿಗೂ ಕೂಡ ಸಂಬಂಧ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಅವನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಈ ಒಂದು ಎಲ್ಲೋ ಒಂದು ಕಡೆ ಈ ವಿಚಾರಕ್ಕೆ ಒಂದಿಲ್ಲದ ಒಂದು ಸಂಬಂಧ ಇರುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಒಟ್ಟಾರೆ ಅಂತಿಮವಾಗಿ ಉಮರ್ ಏನಿದ್ದಾನೆ ಈ ಒಂದು ಕೃತ್ಯ ಬಳಸೋದಕ್ಕೇ i20 ಕಾರನ್ನು ಖರೀದಿ ಮಾಡಿದ್ದ ಅನ್ನೋದು ಕೂಡ ಪೊಲೀಸರು ಈಗ ತನಿಖೆಯಲ್ಲಿ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈಗ ತನಿಖೆ ಏನಿದೆ ಬರದಿಂದ ಸಾಗ್ತಾ ಇರುವಂಥದ್ದು. FSL ಅಧಿಕಾರಿಗಳು ಇಂಚಿಂಚು ಜಾಲಾಡಿ ಇಲ್ಲಿನ ಕಾರಿನ ಬಿಡಿಭಾಗಗಳಾಗಿರ್ಬೋದು, ಬೇರೆ ಏನು ಟ್ರಕ್ ಬೇರೆ ಏನೊಂದು ಏನು ಸ್ಫೋಟ ಆಗಿದೆ ಆ ಒಂದು ಉಪಕರಣಗಳು ಮತ್ತು ಒಂದು ಆ ಬಿಡಿಭಾಗಗಳನ್ನ ವಶಕ್ಕೆ ಪಡೆದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಕೇಂದ್ರ ಗೃಹ ಸಚಿವರು ಕೂಡ ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಕೂಡ ಮಾಡ್ತಾ ಇರುವಂಥದ್ದು. ಅವಿನಾಶ್, ಮಹೇಶ್ ಹಾಗೆ ಸಂಪರ್ಕದಲ್ಲಿ MDH ನ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH